ರೈತ ಹಾಗೂ ರೈತ ಕಾರ್ಮಿಕರ ಹಾಗೂ ಕೂಲಿ ಕಾರ್ಮಿಕರ ಹಾಗೂ ಸಣ್ಣ ಸಣ್ಣ ರೈತರ ಹಿತಚಿಂತಕರ ಅನಿಸಿಕೊಂಡು ಅವರು ಸೇವಾ ಮಾಡ್ಲಕ್ಕೆ ಬಂದಂತ ಎಲ್ಲಾ ಜಿಲ್ಲಾ ನಾಗರಿಕರೇ, ರೈತರೇ, ಕೂಲಿ ಕಾರ್ಮಿಕ ಪ್ರಮುಖರೇ, ಇವತ್ತಿನ ದಿವಸ ನಮ್ಮ ಅತಿವೃಷ್ಟಿಯಿಂದ ನಮ್ಮ ಜಿಲ್ಲೆ ಏನಂತ ಬಹಳಷ್ಟು ನುಕ್ಸಾನ್ ಆಗ್ಯದ, ಬೆಳೆ ಎಲ್ಲ ಹಾನಿ ಆಗ್ಯಾವ. ಕಾರಣಾಂತರವಾಗಿ ಮುಖ್ಯಮಂತ್ರಿ ಹವಾಯಿ ಸರ್ವೆ ಮಾಡಿದಾರ, ಪರಿಹಾರ ಕೊಡ್ತೇವೆ ಅಂತ ಹೇಳಿದಾರ. ಅದೇ ತರ ಇನ್ಶೂರೆನ್ಸ್ ಕೂಡ ಕೊಡ್ತೇವೆ ಅಂತ ಹೇಳಿದಾರ. ಆದ್ರೆ ಈವರೆಗೆ ಯಾವುದು ಸಿಕ್ಕಿಲ್ಲ. ನಮ್ಮ ಪಕ್ಕ ಅಕ್ಕ ರಾಜ್ಯದವ್ರು ಎಲ್ಲರಿಗೂ ಡಿಕ್ಲೇರ್ ಮಾಡಿ ಅಮೌಂಟ್ ಕೊಟ್ಟು ಬಿಟ್ಟಿದ್ದಾರೆ. ಮಹಾರಾಷ್ಟ್ರದವ್ರು ಉದಾಹರಣೆ ತಗೊಂಡು ಹೇಳ್ತೀನಿ. ಅದೇ ತರ ನಮ್ಮಲ್ಲಿ ಏನಂತಂದ್ರೆ ಈಗ ಫ್ಯಾಕ್ಟ್ರಿ ಈ BSSK ಕದ್ದಿ ಇಲ್ಲಿ ಅವ್ರಿಗೇನು ಎಷ್ಟೋ ದಿವಸ ಕೆಲಸ ಮಾಡಿದ್ರು, ನಾರಂಜಾದವ್ರು ಸಂತ್ರಸ್ತರಾದ್ರು, ಯಾರಿಗೂ ಏನು ಪರಿಹಾರ ಇವರಿಗೆ ನಮ್ಮ ಸರ್ಕಾರ ಕೊಟ್ಟಿಲ್ಲ. ಇಷ್ಟು ಡಿಲೇ ಮಾಡಿದ ಸರ್ಕಾರ ನಮ್ಮ ಹಿಂದೂಸ್ತಾನದಾಗ ಯಾವುದೂ ಇಲ್ಲ. ಈ ನಂತರ ಈಗ ಮುಂದಾಗಿ ಈಗೇನು ಸೀಸನ್ ಚಾಲು ಆಗೋದ್ನಾಗ ಈಗೇನು ಶುಗರ್ ಫ್ಯಾಕ್ಟ್ರಿಗಳು ಬಂದ್ ಮಾಡ್ಕೊತ ಅಡ್ಡಾಡ್ಕೊತ ಕುಂತಾರ. ಈಗ BSSK ಎಂದ ಬಂದಾಗ್ಯದ ಅವತ್ತಿನ ದಿನಾನೇ ಮಾಯ್ ಶುಗರ್, ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಕೂಡ ಬಂದಾಗ್ಯದ. ಬಂದಾದ ನಂತರ ಹೋದ ವರ್ಷ ಇದು ಸಿದ್ದರಾಮಯ್ಯಂದು ಸ್ವಂತ ಮೈಸೂರು ಮಾಯ್ ಶುಗರ್ ಫ್ಯಾಕ್ಟ್ರಿ. ಆ ಶುಗರ್ ಫ್ಯಾಕ್ಟ್ರಿಗ ಅಧ್ಯಕ್ಷ ಇದ್ದವ CD ಗಂಗಾಧರ್ ಅಂತ ಅಧ್ಯಕ್ಷ ಅದನ. ಅವ ಅವ್ರಿಗೆ ಬೇಕಾದವ ಇರಲಿಂದು 50 ಕೋಟಿ ರೂಪಾಯಿ ಪ್ಯಾಕೇಜ್ ಡಿಕ್ಲೇರ್ ಮಾಡ್ಯಾನ ಲಾಸ್ಟ್ ಇಯರ್ ಆ ಫ್ಯಾಕ್ಟ್ರಿಗೆ. ಮತ್ತೆ ಈ ವರ್ಷ ಹೋದ ಡಿಸೆಂಬರ್ದಾಗ 6 ತಿಂಗಳ ಹಿಂದ 52 ಕರೋಡ್ 25 ಲಾಖ ರೂಪಾಯಿ ಏನಂತಂದ್ರೆ ಲೈಟಿನ ಬಿಲ್ ಬೇವ್ ಮಾಡ್ಯಾರ. ಅಂದ್ರೆ ಒಟ್ಟಿನಾಗ ಮಾಯ್ ಶುಗರ್ ಫ್ಯಾಕ್ಟ್ರಿ ಮಂಡ್ಯ ಸಿದ್ದರಾಮಯ್ಯ ಡಿಸ್ಟ್ರಿಕ್ಟ್ ಫ್ಯಾಕ್ಟ್ರಿಗ 102 ಕೋಟಿ 25 ಲಾಖ ರೂಪಾಯಿ ಕೊಟ್ಟಾರ. ಈಗ ಈ ಸೀಸನ್ ಚಾಲು ಮಾಡ್ಲಿಕ್ಕೆ ಕೂಡ 28 ಕೋಟಿ ರೂಪಾಯಿ ಬೇಕಂತ ಅವ್ರು ಅಪ್ಲಿಕೇಶನ್ ಹಾಕಿದಾರ. ಅದಕ್ಕೆ ಗ್ರೀನ್ ಸಿಗ್ನಲ್ ತೋರಿಸಿ ಮುಖ್ಯಮಂತ್ರಿ ಏನ್ ಮಾಡಿದಾರ, ಇಟ್ ಈಸ್ ಅಂಡರ್ ಕನ್ಸಿಡರೇಷನ್ ಅಂತ ಫೈಲ್ ಮೇಲೆ ಬರೆದಿಟ್ಟಿದಾನ. ಅಂದ್ರ ಮೈಸೂರು ಭಾಗ ದಕ್ಷಿಣ ಕರ್ನಾಟಕದಾಗ ಇದೇ BSSK ಬಂದಾಗಿಂದ ದಿವಸ ಬಂದಾಗಿಂದು ಅದಕ್ಕೆ 128 ಕರೋಡ್ ಕೊಡ್ತಾರ. ನಮ್ಮ ಡಿಸ್ಟಿಕ್ ಉತ್ತರ ಕರ್ನಾಟಕದಾಗ ಯಡಿಯೂರಪ್ಪ ಇಲ್ಲಿದ್ದಾಗ 100 ಕೋಟಿ ಕೊಡ್ತಾರ, 100 ರೂಪಾಯಿ ಕೊಟ್ಟಿಲ್ಲ. ಯಾರು ಅನುದಾನ ಕೊಡೋದಕ್ಕೆ ಇದು ನಮ್ಮ ರೈತರದೇನಂತ ಜೀವ ನಡೆದಿಲ್ಲ ಉತ್ತರ ಕರ್ನಾಟಕದಾಗ. ಇದಕ್ಕಾಗಿ ಹಿಂದಕ್ಕ ಒಂದೇ ಉದಾಹರಣೆ ಕೊಡ್ತೀನಿ, ಎಲ್ಲರೂ ಗಮನ ಕೊಡ್ಬೇಕು. ಇದಕ್ಕ ಉತ್ತರ ಕರ್ನಾಟಕ ಡಿವೈಡ್ ಆಗೋ ಹೊತ್ನಾಗ ಏನಾಯ್ತು, ಈ ಕಡೆ ವಿದರ್ಭ ಮಹಾರಾಷ್ಟ್ರದಾಗ ಹೋಯ್ತು, ಆಂಧ್ರ ಸೈಡ್ದಾಗ ನಿಜಾಮ್ ಸೈಡ್ದಾಗಿದ್ದು. ಇದು ಉತ್ತರ ಕರ್ನಾಟಕ ಅಂತ ಇದು ಕರ್ನಾಟಕ ಭಾಷೆಯವರು ಬಂತು. ತೆಲಂಗಾಣ ಅಂತೇಳಿ ಆಂಧ್ರದಾಗ ಉಳಿತು. ಅವರಿಗೆ 371 ಡಿವೈಡ್ ಆಗಿರೋದು 1956 ಆಗೋದ. ಆದ್ರೆ ನಮ್ಮ ಕರ್ನಾಟಕ ಈ ನಮ್ಮಲ್ಲಿ ವೈಜನಾಥ್ ಪಾಟೀಲ್ ಸುರುಬಬ್ಬಿ ಹೊರಲ್ಲ. ಆಮೇಲೆ ಖರ್ಗೆ ಮತ್ತು ಇವರು ಧರ್ಮಸಿಂಗ್ ಸೆಂಟ್ರಲ್ದಾಗ MP ಮಂತ್ರಿ ಆದ್ಮೇಲೆ ಈಗ 371 ಡಿಕ್ಲೇರ್ 5-6 ವರ್ಷ ಆಗಿಲ್ಲ. ಆದ್ರೆ ಅದ್ರ ಈವರೆಗೆ ಹಿನ ಆದ್ರೆ ಬಿ ಪರಿಪೂರ್ಣ ನಮಗೆ ಯಾರಿಗೂ ಅದ್ರ ಸವಲತ್ತು ಸಿಕ್ಕಿಲ್ಲ. ಅದ್ರ ಪ್ರಕಾರ ರಿಸರ್ವೇಶನ್ ಆಗಿಲ್ಲ, ಅದ್ರ ಪ್ರಕಾರ ನೌಕರಿ ಸಿಕ್ಕಿಲ್ಲ, ನಮ್ಮ ಮಕ್ಕಳಿಗೆ ಏನೂ ಅನುದಾನ ಸಿಕ್ಕಿಲ್ಲ. ಅದಕ್ಕೆ ನಮಗೂ ಒಂದು ಸಮಸ್ಯೆ ಬರ್ತದ. ಹ್ಯಾಂಗ ಸ್ಟೇಟ್ ಬೈಫರ್ಕೇಶನ್ ಅದಲ್ಲ, ಹಂಗ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಗುಲ್ಬರ್ಗ ವಿಭಾಗದವ್ರು ಬಾಜಿಗೆ ನಮ್ಮ ರಾಜ್ಯ ಕೊಡ್ರಿ ಉತ್ತರ ಕರ್ನಾಟಕ ಅಂತ ಬೇಡ್ತಾ ಇದ್ದಾರೆ 5-6 ವರ್ಷ. ಈಗ ಅದಕ್ಕೆ ನಾವು ಯಾಕೆ ಸ್ಪಂದಿಸಬಾರ್ದು ಅಂತ ಹೇಳಿ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಇದು ತಕ್ಲೀಫ್ ಅದ. ನಮ್ಮ ಮಕ್ಕಳಿಗೆ ಅನುದಾನ ಇಲ್ಲ, ನಮ್ಮ ಮಕ್ಕಳಿಗೆ ನೌಕರಿ ಸವಲತ್ತಿಲ್ಲ. ಅದ್ರಾಗ ಮತ್ತೆ ನಮ್ಮಲ್ಲಿ ಬಂದಿಲ್ಲ 18 ಜಗಳ ಹಚ್ಚಿಕೆ ನಮ್ಮೆಲ್ಲ ಕಿರಿಕಿರಿ ಆಗ್ಲತ್ತವ. ಸಾಧ್ಯ ಆದಷ್ಟು ಲಘು ನಮಗೆ ರೈತರದೇನು ಹಾನಿ ಆಗ್ಯದ. ಆ ರೈತರ ಹಾನಿ ಸಂಬಂಧ ಮೊದಲು MSP ಬರೀ ಬಾಯಿ ಡಿಕ್ಲೇರ್ ಮಾಡಿದ್ರಿಲ್ಲ, ಕಾನೂನ್ದಾಗ ಪಾಸ್ ಮಾಡಿದ್ರೆ ನಿಮಗೆ ಯಾರು ಬಿ ಅಷ್ಟಾರ ದಂಡ ನಡೀತದ. ನಾ ಮಾಡ್ದಾನ ಡಿಕ್ಲೇರ್ ಮಾಡಿದ್ರಿಲ್ಲ, ನಾಯಿ DCB ಕೇಳಲಾಗನ, ಯಾವ್ದು ಕೇಳಲಾಗನ. ಅದು ಏನು ಭಾಳ ನಡೆದ ಅದೇ ಮಾರ್ಕೆಟ್ ಕಮಿಟಿ ನಡೆದಲ್ಲ. ಅದಕ್ಕೆ ಇದು ಲೋಕಶಾಹಿ ಅಲ್ಲ, ಪ್ರಜಾಪ್ರಭುತ್ವ ಅಲ್ಲ. ಅದಕ್ಕೆ ಇದಕ್ಕೆ ನ್ಯಾಯ ಸಿಗಬೇಕಾದ್ರೆ ಸರಿಯಾಗಿ ಏನಂತಂದ್ರೆ ನಮಗೀಗ ಎಂಥ ಕಷ್ಟ ಹೊಂಟವು. ಬಹಳಷ್ಟು ನಮ್ಮ ಒಕ್ಕಲಿಗರದು ದುವಿಧ ಹಾಲತ್ತದ. ಮತ್ತೆ ಈಗ ನಾವು ಬಿತ್ತಿನ ಬೆಳೆದು ಏನೂ ಇಲ್ಲ, ನಮ್ಗೆ ಫರ್ಟಿಲೈಸರ್ ಟೈಮ್ ಸೇರಿಲ್ಲ, ನಮಗೆ ಯಾವುದೇ ಮ್ಯಾನೇಜ್ಮೆಂಟ್ ಏನೋ ಸರಿ ಸೀಡ್ ಸಪ್ಲೈ ಟೈಮಿನ ಮೇಲೆ ಇಲ್ಲ. ಈಗ ಇದು ಪರಿಹಾರ ಏನಾಗ್ಯದ, ಜಲ್ದಿ ಅಡಿ ಹೊಡೆದೆಲ್ಲ ಪರಿಹಾರ ಕೊಟ್ಟರು ಮುಂದಿನ ಬೆಳೆಯಾರ ಬಿತ್ತೇವು. ದೇವ್ರು ನಮಗೆ ಏನಂತಂದ್ರೆ ಕೃಪಾದ್ರಸಿ ಖರಾಬ್ ಆಗ್ಯದ, ನೀವರು ನಮ್ಗೆ ಕಾಡ್ಬೇಡ್ರಿ ಅಂತ ನಮ್ಮ ಸರ್ಕಾರ ಬಳಿ ನಾವು ಕಳ್ಕಳಿಲಿಂದು ನಮ್ಮ ರೈತ ಪ್ರಮುಖರು, ನಮ್ಮ ಕಿಸಾನ್ ಕಾರ್ಮಿಕರು, ನಮ್ದು ಈ ಶುಗರ್ ಫ್ಯಾಕ್ಟ್ರಿದಾಗ ಹೊಟ್ಟಿಗೆ 2 ಮಕ್ಕಳಿಗೆ ಇದು ಮಾಡ್ಕೇಸಿ ದುಡ್ದಿದ್ರು, ಅವ್ರಿಗೆ ರೊಕ್ಕ ಇಲ್ಲ. ಇದು ಪ್ರಾಜೆಕ್ಟ್ದಾಗ ರೊಕ್ಕ ಹೋಗಿನು, ಹೊಲ ಹೋಗಿನು, ಅವ್ರಿಗೆ ಇವತ್ತಿಗೆ ರೊಕ್ಕ ಸಿಕ್ಕಿಲ್ಲ. ಆದ್ರೆ ಅವ್ರ ಮಕ್ಕಳಿಗೆ ನೌಕರಿ ಇಲ್ಲ, ಅವ್ರಿಗೆ ಅನುದಾನ ಇಲ್ಲ, ಏನೇ ಇಲ್ಲ ಅಂದ್ರೆ ಅವ್ರು ಜನ ಮಾಡ್ಬೇಕೇನು. ಈ ತರ ಪರಿಸ್ಥಿತಿ ಬರಲಾರ್ದಂಗೆ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ರಿ ಅಂತೇಳಿ ನಮ್ಮ ಜಿಲ್ಲಾ ಕಾರ್ಮಿಕರ ಪರವಾಗಿ, ನಮ್ಮ ರೈತರ ಪರವಾಗಿ, ನಮ್ಮ ಸರ್ಕಾರಕ್ಕೆ ಏನಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಕಳ್ಕಳಿಯಿಂದ ಎಲ್ಲರ ಮುಖಾಂತರ ವಿನಂತಿ ಮಾಡ್ತೇವೆ. ನನ್ನ ಹೆಸರು ವೀರಾರೆಡ್ಡಿ ಪಾಟೀಲ್, ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ದೇಶಕ ಹಾಗೂ ಜಿಲ್ಲಾ ಕಾರ್ಯಾಧ್ಯಕ್ಷ. ಪ್ರತಿಭಟನೆಗಳನ್ನು ಬೆಂಬಲಿಸಿ
ಅಶೋಕ್ ಗಾಯಕ್ವಾಡ್ ಭಾಲ್ಕಿ ಜಿಲ್ಲಾ ಸಂಘರ್ಷ ಸಮಿತಿ ಹಿರಿಯ ಜಿಲ್ಲಾ ಸಂಘಟನಾ ಸಂಚಾಲಕರು ತಾಲೂಕು ಸಂಚಾಲಕರು ರಮೇಶ್ ಬಂಡಾರ್ ಸಾಯಿ ಸಿಂಗ್ ಪ್ರಜಾಶಕ್ತಿ ಸಮಿತಿ ಬೀದರ್ ಜಿಲ್ಲಾಧ್ಯಕ್ಷರು ಮಹೇಶ್ ಗೋಳ ಮತ್ತು ಮಲ್ಲಿಕಾರ್ಜುನ್ ಚಿಟ್ಟ ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗ ಎಲ್ಲರೂ ರಾಜ್ಕುಮಾರ್ ಅಖಿಲ ಭಾರತ ರೈತ ಸಂಘರ್ಷ ಸಮಿತಿಗೆ ಅಖಿಲ ಭಾರತ ರೈತ ಸಂಘರ್ಷ ಸಮಿತಿಗೆ ರೈತರ ಹೋರಾಟಕ್ಕೆ ಸಂಯುಕ್ತ ಕಿಸಾನ್ ಮೋರ್ಚಾ ಸಂಯುಕ್ತ ಕಿಸಾನ್ ಮೋರ್ಚಾ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜ್ಯದ ಸಂಘಕ್ಕೆ ಕರ್ನಾಟಕ ರಾಜ್ಯ ಸಂಘಕ್ಕೆ ಏನೇ ಬರಲಿ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಜಂಟಿ ಹೋರಾಟಕ್ಕೆ ಜಂಟಿ ಹೋರಾಟಕ್ಕೆ ರೈತರು ಕಾರ್ಮಿಕರ ಹೋರಾಟಕ್ಕೆ हर जुल्म का एक जवाब हर जुल्म का एक जवाब इनकलाब इनकलाब जिंदाबाद 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 हर जुल्म का एक जवाब लाल सलाम लाल सलाम ಹೊಸ ನವೆಂಬರ್ದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಈ ಏನು ಪ್ರಶಸ್ತಿ ಆಯ್ಕೆ ಸಮಿತಿಗೆ ಕರ್ನಾಟಕ ರಾಜ್ಯದ ಒಬ್ಬ ಮೆಂಬರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಈ ಸಭೆಯನ್ನು ಉದ್ದೇಶಿಸಿ ಉದ್ಘಾಟನಾ ಭಾಷಣ ಮಾಡಬೇಕಂತ ಕೇಳ್ಕೊತೀನಿ. ಜಂಟಿಯಾದಂಥ ಒಂದು ಹೋರಾಟ ಇವತ್ತ ಈ ಒಂದು ಅಂಬೇಡ್ಕರ್ ಸರ್ಕಲ್ ಎದುರೇ IB ಹತ್ರ ಏನಿದು ಧರಣಿ ಸತ್ಯಾಗ್ರಹ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೆವು. ಈ ಧರಣಿ ಸತ್ಯಾಗ್ರಹ ಯಾರ ವ್ಯಕ್ತಿ ವಿರುದ್ಧಿಲ್ಲ, ಯಾರ ಸರ್ಕಾರ ವಿರುದ್ಧಿಲ್ಲ, ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಈ ಬಾಜಿನ ಒಂದು ಟೆಂಟ್ ಇತ್ತು ಮೊದಲ ಕಾರಂಜ ರೈತರ ಮುಳುಗಡೆ ಒಂದು ಹೋರಾಟ ಸುಮಾರು 2.5 ವರ್ಷ ಹೋರಾಟ ನಡೀತು. ಅದೇ ತರ ಇವತ್ತ ಅತಿವೃಷ್ಟಿ ಮಳೆಯಾಗಿ ಇವತ್ತ ನಮ್ಮ ಜಿಲ್ಲೆಯಲ್ಲಿ ಏನು ಮಾಂಜರಾ ನದಿ ಇರ್ಬೋದು, ಕಾರಂಜ ಡ್ಯಾಮ್ ಇರ್ಬೋದು, ಅದು ಹಿಂದ್ಗಡೆ ಇದ್ದಂತ ನೀರು ಕಸಿ ಗೊತ್ತಾ ಮಾಂಜರಾ ನದಿ ನೀರು ಬಂದು ಅನೇಕ ಜಮೀನುಗಳು ರೈತರ ಜಮೀನುಗಳೆಲ್ಲ ಸರ್ವನಾಶ ಆಗಿದೆ. ಇವತ್ತು ಜಮೀನುಗಳಿಗಿಂತ ಮಣ್ಣು ಕಚ್ಕೊಂಡು ಹೋಗ್ಯದ. ನಾವೇನು ಬಿತ್ತಿನಂತ ಜಮೀನಲ್ಲಿ ಏನ್ ಬೆಳೆ ಇತ್ತು ಆ ಬೆಳೆನೂ ಗೊತ್ತಾ ಪೂರಾ ಹಸಿ ಬೆಳೆ ನಾಶ ಅಂತಾರಲ್ಲ, ಇವತ್ತ ಹಸಿ ಬರತ್ತು. ಇವತ್ತು ಅದೊಂದು ನಮ್ಮ ಮುಂದಕ್ಕೆ ನಡ್ಬೋದು. ಆದ್ರ ಏನು ಮೊನ್ನೆ ಬಂದು ಮುಖ್ಯಮಂತ್ರಿಯವರು ಒಂದು ಸರ್ವೆ ಮಾಡಿ ಏನು ದುಡ್ಡು ಬಿಡುಗಡೆ ಮಾಡ್ಕೊಂತ ಹೋದ್ರು, ಅದು ಇನ್ನೂವರೆಗೆ ಬಂದಿಲ್ಲ. ಕೂಡಲೇ ಎಕರೆಗೆ 30,000 ಹೆಕ್ಟರ್ಗೆ 60,000 ಸರ್ಕಾರ ನೀಡಬೇಕಂತ ಗೊತ್ತಾ ಈ ಒಂದು ಜಂಟಿ ಹೋರಾಟ ಸಮಿತಿಯಿಂದ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಈ ಒಂದು ನಮ್ಮ ರೈತರ ಬೆನ್ನೆಲುಬಾಗಂತ ಮೊದಲನೇ ಒಂದೇ ಫ್ಯಾಕ್ಟ್ರಿ ಇವತ್ತ ಶುಗರ್ ಫ್ಯಾಕ್ಟ್ರಿ ಇತ್ತು, BSSಗೆ ಫ್ಯಾಕ್ಟ್ರಿ. ಇವತ್ತ ಅದು ಮುಚ್ಚೋಗಿ 3-4 ವರ್ಷ ಆಯ್ತು. ಆದ್ರೆ ಇವತ್ತು ಯಾರು ಕಂಟಿನ್ಯೂ ಮಾಡ್ತಾ ಇಲ್ಲ. ಆದ್ರೆ ಅದಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದಾರ, ಆದ್ರ ಅವ್ರು ಏನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಅಲ್ಲಿದ್ದಂತ ಎಲ್ಲ ಒಂದೊಂದು ಸಾಮಾನು ಗೊತ್ತಾ ಎಲ್ಲ ಹೋಯ್ತಾ ಇದೆ. ಅದಕ್ಕೆ ನಮ್ಮ ಏನು ಜೀವನಾಡಿ ಅಂತ ರೈತರದು ಆ ಒಂದು ಫ್ಯಾಕ್ಟ್ರಿ ಮತ್ತೆ ಪುನರ್ಸ್ಥಾನ ಮಾಡಬೇಕು, ಅದಕ್ಕೆ ಜೀವ ತುಂಬಬೇಕಂತ ಇವತ್ತು ನಾವು ಅಲ್ಲಿದ್ದಂತ ಏನು ಪಾಪ ಕಾರ್ಮಿಕರು ಇದ್ರು, ಆ ಕಾರ್ಮಿಕರು ಈಗ ಬಹಳಷ್ಟು ತೊಂದರೆ ಇದಾವೆ. ಮಕ್ಕಳು ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತದ, ಅವ್ರು ಯಾರು ಕೂಡ ಇವತ್ತು ಕಿರಾಣ ಬೇಕಂದಾಗ ಸಾಮಾನು ಕೊಡ್ತಾ ಇಲ್ಲ. ಅಂತ ಒಂದು ತೊಂದರೆ ಇದ್ದಂತ ಕಾರ್ಮಿಕರಿಗೆ ಕೂಡ ನ್ಯಾಯ ಕೊಡಬೇಕು. ಮತ್ತೆ ಆ ಫ್ಯಾಕ್ಟ್ರಿ ಮತ್ತೊಂದು ಚಾಲನೆ ಮಾಡ್ಬೇಕಂತ ಇವತ್ತು ಸರ್ಕಾರ ಮೇಲೆ ಒತ್ತಾಯ ಮಾಡ್ಲಕ್ಕ ಇವತ್ತು ಎಲ್ಲರೂ ಕೂಡಿ ಒಂದು ಜಂಟಿ ಹೋರಾಟ ಮಾಡ್ತದ್ದು. ಇವತ್ತು ನಾನು ಉದ್ಘಾಟನೆ ಮಾಡಕ್ ನಾನು ಕೊಟ್ಟಂತ ಬಹಳ ಹರ್ಷ ಉಲ್ಲಾಸದಿಂದ ಇವತ್ತು ನಾವು ಇದು ಉದ್ಘಾಟನೆ ಮಾಡ್ತಾ ಇದ್ದೇವೆ ಕಾರ್ಯಕ್ರಮ. ಇದು ಸತತವಾಗಿ ನಮ್ಮ ನ್ಯಾಯ ಅಂತ ಬೇಡಿಕೆ ಹೋಗಿಲ್ಲ, ಈಡೇರಲಿಲ್ಲ. ಅಲ್ಲಿವರೆಗೂ ಎಲ್ಲರೂ ಕೂಡ ನಾವು ದಿನ ಒಬ್ಬೊಬ್ಬರು ಕಮ್ಮಿ ಮಾಡಿ ಪರವಾಗಿಲ್ಲ, ಆದ್ರೆ ಎದ್ದು ಹೋಗ್ಬಾರ್ದು. ನಾವು
ಅದು ಸತತವಾಗಿ ನಾವು ಎಲ್ಲರೂ ಕೂಡ ನಾವು ನಿಮ್ ಜೊತೆಲಿ ಎಲ್ಲರೂ ಇರ್ತೀವಿ ಅಂತ ಇವತ್ತು ನಾವು ಹೋರಾಟ ಸಮಿತಿ ಆಶ್ವಾಸನೆ ಕೊಡ್ತಾ ನಮ್ಮ ಮಾತನ್ನ ಗೌರವಿಸ್ಕೊಟ್ಟಂತ ಎಲ್ಲಾ ಹಿರಿಯರಿಗೆ ರೈತ ಸಂಘ ನಮ್ಮ ಮುನ್ನ ಸಾಹೇಬರಿಗೆ ಎಲ್ಲರಿಗೆ ತಾಯಂದರಿಗೆ ವಂದಿಸಿ ನಮ್ಮ ಮಾತು ನಮಸ್ಕಾರ. ಇನ್ನೊಂದು ವರ್ಷ ಅನಾವೃಷ್ಟಿಯಿಂದ ಸತತ ನಾವು 10-15 ವರ್ಷದಿಂದ ರೈತರು ಕಂಗಾಲಾಗಿದ್ದೀವಿ. ಈ ವರ್ಷ ಸಂಪೂರ್ಣ ಮಳೆಯಾಗಿ ಹಸಿ ಬರಗಾಲ ಆಗಿದೆ. ಅದಕ್ಕೆ ಸರ್ಕಾರ ಹಸಿ ಬರಗಾಲ ಅಂತ ಘೋಷಣೆ ಮಾಡಿ ಎಲ್ಲ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು. ಅದೇ ರೀತಿ ಎಕರೆಗೆ ಈಗಾಗಲೇ ನಮ್ಮ ಬೋದ್ದೆ ಸಾಹೇಬರು ಹೇಳಿದಂಗ ಎಕರೆಗೆ 60,000 ರೂಪಾಯಿ ಹಾಗೂ ಶುಗರ್ ಫ್ಯಾಕ್ಟ್ರಿ ಕಬ್ಬು ವರ್ಷಿಗೆ ಫ್ಯಾಕ್ಟ್ರಿದವ್ರು ಕಬ್ಬು ಇಲ್ಲತರ ಆಮೇಲೆ ಅವ್ರು ಕೊಟ್ಟಿಟ್ಟು ನಾವು ತಗೋಬೇಕಾಗತ್ತದ. ಕಳೆದ ಸಾಲಿನಲ್ಲಿ ಜಿಲ್ಲಾಧಿಕಾರಿ ಉಸ್ತುವಾರಿ ಮಂತ್ರಿ ಎಲ್ಲರ ಜೊತೆ ಫ್ಯಾಕ್ಟ್ರಿ ಅಧ್ಯಕ್ಷರು ರೈತರ ಮಧ್ಯೆ 2700 ನಿಗದಿ ಆದ್ರೂ ಸಹ ಯಾವ ಕಾರ್ಖಾನೆನೂ ಇವತ್ತ 2700 ಕೊಟ್ಟಿಲ್ಲ. ಅದಕ್ಕೆ ಈ ವರ್ಷ ಹಂಗಾಮು ಚಾಲು ಆಗೋದಕ್ಕಿಂತ ಮೊದಲ ಕಾರ್ಖಾನೆಯವರು ರೇಟ್ ನಿಗದಿ ಮಾಡಿ ಕಾರ್ಖಾನೆ ಚಾಲು ಮಾಡ್ಬೇಕಂತ ಈ ಒಂದು ಹೋರಾಟ ಮುಖಾಂತರ ಒತ್ತಾಯಿಸ್ತೀವಿ. ಇವತ್ತು ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಕಳೆದ ಅನೇಕ ವರ್ಷಗಳ ನಂತರ ಒಂದು ಜಂಟಿ ಹೋರಾಟ ಸಮಿತಿಯಿಂದ ಹೋರಾಟ ಹಾಕಿವಿ. ಅದಕ್ಕೆ ಸರ್ಕಾರ ಕೂಡಲೇ ಕಣ್ತೆರೆದು ನಮಗೆ ದೀಪಾವಳಿಗೆ ಪ್ರತಿಯೊಬ್ಬ ರೈತರಿಗೆ ಮತ್ತು ಕಾರ್ಮಿಕರಿಗೆ ನಮ್ಮ ಜಿಲ್ಲೆ ಆದಂತ ಎಲ್ಲರಿಗೆ ಒಂದು ಉತ್ಸಾಹ ತುಂಬಿ ಅವರಿಗೆ ಸಿಹಿಯನ್ನು ಕೊಡಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಇವತ್ತು ಮಾಧ್ಯಮದ ಮುಖಾಂತರ ಮತ್ತು ಈ ಉದ್ಘಾಟನೆ ಮುಖಾಂತರ ನಮ್ಮ ಇವತ್ತೇನು ಸಂಚಾಲಕರು ಬೌದ್ಧಿಯವರು ಚಾಲನೆ ಮಾಡ್ಯಾರ. ನಾವು ನಿರಂತರವಾಗಿ ಎಲ್ಲ ರೈತರು ಕಾರ್ಮಿಕರು ಎಲ್ಲರೂ ಕೂಡಿ ಇವತ್ತು ಸರ್ಕಾರ ನಮ್ಮ ಸಮಸ್ಯೆ ಯಾವಾಗ ಬಗೆಹರಿಸ್ತಾ ಅವಾಗೇ ನಾವು ಇಲ್ಲಿಂದ ಹೇಳ್ತೀವಂತ ಹೇಳೋದ್ರ ಮುಖಾಂತರ ಎಲ್ಲ ಬಂದಂತ ಜಿಲ್ಲೆಯ ರೈತರು ಕಾರ್ಮಿಕರು ಮತ್ತು ಸಾಹಿತಿಗಳು ಯಾರ್ಯಾರು ಇದ್ರಿ ಮಾಧ್ಯಮದವರು ಎಲ್ಲವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ಬೇಕಂತ ಹೇಳ್ತೀವಿ. ಮುಗಿಸಿ ಮಾಠಿಗಳಿಗೆ ಜಾತಿ ಸಮೀಕ್ಷೆ ಮಾಡಕ್ ಶುರು ಮಾಡ್ಯಾರ. ನಾವು ರೈತರು ಮುಳುಗಡೆ ಆಗಿ ಜಮೀನಿಗೆ ಬಂದಿರ್ತಕ್ಕಂಥ ತುತ್ತು ಹಾಳಾಗಿ ಹೋಗ್ಯದ. ಬರಗಾಲದಾಗ ತುತ್ತಾಗಿ ನಮ್ಮ ಹೋದವರು ಹೇಳಿದ್ರು ಎಷ್ಟೋ ಜನರು ಕಾರ್ಮಿಕರ ಮಕ್ಕಳಿಗೆ ಫೀಸ್ ಕಟ್ಲಕ್ಕ ರೊಕ್ಕ ಇಲ್ಲ, ಅವ್ರ ಮನೆಗೆ ಹೆಣ್ಮಕ್ಳು ಲಗ್ನ ಮಾಡಕ್ ರೊಕ್ಕ ಇಲ್ಲ, ಅವ್ರ ಉಳ್ಳಕ್ ಊಟಕ್ಕೆ ಅನ್ನಕ್ಕೆ ಪರಿಹಾರ. ಸುಮಾರು ವರ್ಷದಿಂದ BSF ಫ್ಯಾಕ್ಟ್ರಿ ಬಂದ್ ಆಗ್ಯದ. ಅಲ್ಲಿ ಕೂಲಿ ಮಾಡಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಪರವಾಗಿ ದುಡ್ಡು ಹಾಕಿಲ್ಲ. ಇಂಥ ಅನ್ಯಾಯ ಸರ್ಕಾರಿ ಕಡೆ ಗಮನ ಹರಿಸಬೇಕು. ಮುಖ್ಯಮಂತ್ರಿಗಳು ಬಂದು ಸಮೀಕ್ಷೆ ಮಾಡ್ಕೊಂಡು ಹೋಗ್ಯಾರ. ಇನ್ನೂವರೆಗೆ ಘೋಷಣೆನೂ ಇಲ್ಲ, ಯಾರ ಕೈಯಲ್ಲಿ 5,000 ರೂಪಾಯಿ ಸಿಕ್ಕಿಲ್ಲ. ದಯಮಾಡಿ ನಾವು ರೈತರು ಎಲ್ಲರೂ ಎಲ್ಲಾ ಸಂಘಟನೆಯವರು ಒಕ್ಕೂಟ ರೊಚ್ಚಿಗೆ ಹತ್ತಕ್ಕಂಥದನ್ನ ಅವರು ತಾಳ್ಮೆಯನ್ನು ಬಹಳ ಪರಿಗಣಿಸಬಾರ್ದು, ಪರೀಕ್ಷೆ ಮಾಡಬಾರ್ದು. ಅವ್ರು ದಯಮಾಡಿ ತಕ್ಷಣ ನಮ್ದೇನು ಸ್ಟ್ಯಾಟಿಕಲ್ ಪ್ರಕಾರ ಸ್ಕೇಲ್ ಆಫ್ ಫೈನಾನ್ಸ್ ಪ್ರಕಾರ ಪ್ರತಿ ಎಕರೆ 30,000 ಪ್ರಕಾರ ರೈತರಿಗೆ ದುಡ್ಡು ಹಾಕಬೇಕು. ಮತ್ತು 60 ವರ್ಷ ಮೇಲೆ ನಡೆದಿರ್ತಕ್ಕಂಥ ಎಲ್ಲಾ ಕೂಲಿ ಕಾರ್ಮಿಕರಿಗೆ ಮತ್ತು ರೈತರಿಗೆ ಪಿಂಚಣಿಯನ್ನು ಕೊಡಬೇಕಂತ ಹೇಳಿ ಮುಖಾಂತರ ಹೇಳ್ತೀನಿ. ಸಮಯ ಕೊಟ್ಟಿದ್ದು ನೀವೆಲ್ಲರೂ ನಾನು ಮಾತಾಡಿದ್ದಕ್ಕೆ ಬೆಲೆ ಕೊಡ್ತೀನಿ ಅಂತ ಹೇಳಿ ತಿಳ್ಕೊಂಡು ನಾನು ಮುಗ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.